ವೀಕ್ಷಕರೇ, ಜೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಜೀವನಾಡಿ ಕಾವೇರಿ ನೀರಿನ ಸುರಕ್ಷತೆ ಪ್ರಶ್ನಾರ್ಥಕವಾಗಿದೆಯೇ? ಹಗರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿ. ಮತ್ತೊಂದೆಡೆ ಕುಡಿಯುವ ನೀರಿನ ಪೈಪ್ಲೈನ್ ಮೇಲೆಯೇ ಭಾರಿ ವಾಹನಗಳ ಸಂಚಾರ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆ ಸಮೀಪದ ಬಿಎಂ ಕಾವಲ್ ತಾತಗುಣಿ ಗ್ರಾಮದ ಪೈಪ್ಲೈನ್ ರಸ್ತೆಯಲ್ಲಿ ಆತಂಕಕಾರಿ ದೃಶ್ಯಗಳು ಬೆಳಕಿಗೆ ಬಂದಿವೆ. ಅಗರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರನ್ನು ಕಾಡುತ್ತಿದೆ. ರಸ್ತೆಗಳಲ್ಲಿ ಕಸದ ರಾಶಿ ಬಿದ್ದಿದ್ದು ಸಮಯಕ್ಕೆ ಸರಿಯಾಗಿ ವಿಲೇವಾರಿ ಆಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇದರ ನಡುವೆ ಮತ್ತೊಂದು ಗಂಭೀರ ವಿಷಯ ಬೆಳಕಿಗೆ ಬಂದಿದೆ. ಕಾವೇರಿ ಕುಡಿಯುವ ನೀರಿನ ಮುಖ್ಯ ಪೈಪ್ಲೈನ್ಗೆ ಸೂಕ್ತ ಸುರಕ್ಷತೆ ಇಲ್ಲ ಎಂಬ ಆತಂಕ. ಪೈಪ್ಲೈನ್ ಮೇಲೆ ಭಾರಿ ವಾಹನಗಳು, ಲಾರಿಗಳು ನಿರಂತರವಾಗಿ ಸಂಚರಿಸುತ್ತಿವೆ. ಸಾವಿರಾರು ಟನ್ ತೂಕದ ವಾಹನಗಳ ಒತ್ತಡದಿಂದ ಪೈಪ್ಲೈನ್ಗೆ ಹಾನಿಯಾದರೆ ಅದರ ಪರಿಣಾಮ ಎಷ್ಟು ಗಂಭೀರವಾಗಬಹುದು ಎಂಬ ಪ್ರಶ್ನೆ ಉದ್ಭವಿಸಿದೆ. ಅಷ್ಟೇ ಅಲ್ಲ, ಪೈಪ್ಲೈನ್ ಮೇಲೆ ದೇವಾಲಯ ನಿರ್ಮಾಣವಾಗಿರುವುದು ಹಾಗೂ ಅದರ ಸುತ್ತಮುತ್ತ ಕಸದ ರಾಶಿ ಬಿದ್ದಿರುವುದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲವೇ ಅಥವಾ ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆಯೇ? ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಕುಡಿಯುವ ನೀರಿನ ಪೈಪ್ಲೈನ್ ಸುರಕ್ಷತೆಯ ಬಗ್ಗೆ ನಿರ್ಲಕ್ಷ್ಯ ತೊರೆದು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು. ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಕಸ ತೆರವುಗೊಳಿಸಿ ಕಾವೇರಿ ನೀರಿನ ಪೈಪ್ಲೈನ್ಗೆ ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದು ನಮ್ಮ ಒತ್ತಾಯ. ನೋಡಿ, ಇದು ಪೈಪ್ಲೈನಲ್ಲಿ ಎಷ್ಟು ಕಸದ ರಾಶಿ ಇದೆ ನೋಡಿ. ಫುಲ್ಲು ಕಸದ ರಾಶಿನೇ. ಕವರು, ಪ್ಲಾಸ್ಟಿಕ್ಕು, ಇನ್ನು ಏನೇನಿದೆಯೋ ಗೊತ್ತಿಲ್ಲ. ಇಲ್ಲಿ ಎಷ್ಟು ಉದ್ದಕ್ಕೆ ನೋಡಿ, ಫುಲ್ಲು ಉದ್ದಕ್ಕೂ ಇದೆ ಪೈಪ್ಲೈನ್ ರಸ್ತೆ ಇದು. ನೋಡಿ ಎಷ್ಟಿದೆ ನೋಡಿ. ಇಲ್ಲಿ ಯಾರು ಗ್ರಾಮ ಪಂಚಾಯಿತಿಯವರು ಮತ್ತು ಇಲ್ಲಿನ ಇವರು ಯಾರೂ ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ, ಯಾರು ಕೇಳ್ತಾನೆ ಇಲ್ಲ. ಪ್ರತಿಯೊಂದು ಇದೆ ಇಲ್ಲಿ, ಪ್ರತಿಯೊಂದು ವಸ್ತುನೂ ಇಲ್ಲಿ ರಸ್ತೆಯಲ್ಲಿ. ನೋಡಿ ಎಷ್ಟು ಕವರ್ ಇದೆ, ಎಷ್ಟಿದೆ ನೋಡಿ. ಒಂದೂವರೆ ಕಿಲೋಮೀಟ್ರ್ ಇದೆ ಇಲ್ಲಿ, 1.5 ಕಿಲೋಮೀಟ್ರ್ ಇದೆ. ಇಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಯಾರೂ ಇಲ್ಲ ಇಲ್ಲಿ. ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ಇಲ್ಲಿ, ಒಬ್ಬರೂ ಇಲ್ಲ.